ಅತಿಯಾದ ಬಿಸಿಲ ಬೇಗೆಗೆ ನವಿಲುಗಳ ಮಾರಣ ಹೋಮ. ತುಮಕೂರಿನಲ್ಲಿ ವಾರದಲ್ಲೇ 32 ನವಿಲುಗಳ ಸಾವು. ನೀರಿನ ತೊಟ್ಟಿಗಳನ್ನು ನಿರ್ಮಿಸುವಂತೆ ಪರಿಸರ ಪ್ರೇಮಿಗಳ ಒತ್ತಾಯ. ಅಪ್ರಾಪ್ತರು ಮಾದಕ ವ್ಯಸನಿಗಳಾಗ್ತಿರೋ ವಿಡಿಯೋ ವೈರಲ್. ಅಲರ್ಟ್ ಆದ ಮಂಡ್ಯದ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು. ಮಾದಕ ವಸ್ತು ಮಾರಾಟ ಮಾಡುವವರ ಮೇಲೆ ಖಾಕಿ ನಿಗಾ. ವಿದ್ಯುತ್ ವೈರ್, ನೀರಿನ ಪೈಪ್ ಕತ್ತರಿಸಿ ಕಿಡಿಗೇಡಿಗಳ ಕೃತ್ಯ. ಕೈಗೆ ಬಂದ ಕಬ್ಬು, ಬಾಳೆ, ತೆಂಗು ಬೆಳೆ ನೀರಿಲ್ಲದೆ ಒಣಗಿ ನಾಶ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗಾಂಧಿನಗರದಲ್ಲಿ ಘಟನೆ. ವಾಸವಿದ್ದ ಗುಡಿಸಲಿನಲ್ಲಿ ಸಿಲಿಂಡರ್ ಸ್ಫೋಟ. ಶಿರಾ ತಾಲೂಕಿನ ಚಿಕ್ಕಹೊಲಿಗುಂಟೆ ಗ್ರಾಮದಲ್ಲಿ ಘಟನೆ. ಬೆಂಕಿ, ಕೆನ್ನಾಲಿಗೆಗೆ 2 ಬೈಕ್ ಹಾಗೂ ಗೃಹೋಪಯೋಗಿ ವಸ್ತುಗಳು ಭಸ್ಮ. ಟಿವಿಕೆ ಪಕ್ಷದ ಗೆಲುವಿಗೆ ಮೈಸೂರಿನಲ್ಲೂ ವಿಶೇಷ ಪೂಜೆ. ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆ. ಆಲ್ ದಿ ಬೆಸ್ಟ್ ಟಿವಿಕೆ ಎಂದು ಶುಭ ಕೋರಿದ ಅಭಿಮಾನಿಗಳು. ರಾಜ್ಯಧರ್ಮ ಟಿವಿಗೆ ಸ್ವಾಗತ. ನಾನು ಹೇಮಂತ್. ಶ್ರೀರಂಗಪಟ್ಟಣದಲ್ಲಿ ಅಪ್ರಾಪ್ತರು ಮಾದಕ ವ್ಯಸನಕ್ಕೆ ಬಲಿಯಾಗ್ತಿರುವ ಆತಂಕಕಾರಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಮಂಡ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇನ್ಸ್ಪೆಕ್ಟರ್ ವೇಜಿ ಕುಮಾರ್ ನೇತೃತ್ವದಲ್ಲಿ ನಗರಾದ್ಯಂತ ಭರ್ಜರಿ ಜಾಗೃತಿ ಮತ್ತು ಕಾರ್ಯಾಚರಣೆ ಆರಂಭವಾಗಿದೆ. ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ಅಪ್ರಾಪ್ತ ಬಾಲಕರು ಮಾದಕ ವಸ್ತು ಬಳಸ್ತಾ ಇದ್ದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ಈಗ ಕಣಕ್ಕಿಳಿದಿದ್ದಾರೆ. ಇನ್ಸ್ಪೆಕ್ಟರ್ ವೇಜಿ ಕುಮಾರ್ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಾದಕ ದ್ರವ್ಯದ ಭೀಕರ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ಇನ್ನು ಕೇವಲ ಜಾಗೃತಿ ಮಾತ್ರವಲ್ಲದೆ ಮಾದಕ ವಸ್ತು ಮಾರಾಟಗಾರರಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೂಡ ನೀಡಿದ್ದು, ಪಟ್ಟಣದಲ್ಲಿ ಮಾದಕ ದ್ರವ್ಯದ ಜಾಲವನ್ನ ಬೇರು ಸಹಿತ ಕಿತ್ತೆಸೆಯಲು ಪೊಲೀಸರು ಮುಂದಾಗಿದ್ದಾರೆ. इकरा बजे लवड़ा हाँ इसका बोर्ड मेरा पकड़ा तो यहाँ तुझे क्या की बोल रहा देखो अकबर है रखे मुझे जोगरी मेरी जोगरी मंजे होना क्या मधु क्या मधु का मेरी जोगरी मधु कोसा की ढक्कन भी आ गाना रे यारो 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 अरे बिल्कुल बजे तो मैं तुझे ले ले करते रे उसे बजे तो तुझे पाते अंगे जा रे भाई जाने छान मैं ले ले रे अंतम्मा ಏನ್ ಬಂದಿತ್ತು ಅದು ಇಲ್ಲಿ ವಿಚಾರಿಸಿದಾಗ ಅದು 2 ತಿಂಗಳಿಂದ ಹುಡುಗರು ಹೊರಗಡೆಯಿಂದ ಹುಡುಗರು ಬಂದು ಹಬ್ಬದ ಇದರಲ್ಲಿ ಏನೋ ವೈಟ್ ನೀರು ತಗೊಂಡಿದ್ದಂತ ಒಂದು ಹುಡುಗಿಯನ್ನು ಹೊರೆ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅಷ್ಟೇ. ಅದು ಗಾಂಜಾನು ಅಲ್ಲ, ಮತ್ತೆ ಏನ್ ಮಾತ್ರೆಗಳು ಅದು ಹೇಳಿದ್ರೆ ಅದು ಯಾವುದೂ ಅಲ್ಲ. ನಾವು ವೆರಿಫೈ ಮಾಡಿದೀವಿ. ಬಟ್ ಆ ವೈಟ್ ನೀರು ತಗೊಳ್ಳೋದು ಕೂಡ ಅದು ಕೂಡ ಒನ್ ಆಫ್ ದಿ ಡ್ರಗ್ಸೇ. ಅದು ಮಾಡಬಾರ್ದು. ತಮ್ಮ ಮಕ್ಕಳ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿ, ಮತ್ತೆ ಅದ್ರ ಬಗ್ಗೆ ಗಮನ ಹರಿಸಿ. ಅಷ್ಟು ವಿಶೇಷವಾಗಿ ಅವ್ರ ತಂದೆ ತಾಯಿ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿ ಗಮನ ಹರಿಸಬೇಕು. ಅಷ್ಟೇ ಇದು ಉದ್ದೇಶ. ದಯವಿಟ್ಟು ಏನೋ ಇದು ನಮಗೆ ತಿಳಿಸಿ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಗಾಂಧಿನಗರದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಆಸೆಗಾಗಿ ಕಿಡಿಗೇಡಿಯೊಬ್ಬ ವಿದ್ಯುತ್ ವೈರ್ ಹಾಗೂ ನೀರಿನ ಪೈಪ್ಗಳನ್ನು ಕತ್ತರಿಸಿ ಹಾಕಿದ್ದು, ಬಡ ಕುಟುಂಬವೊಂದು ಬೆಳೆದಿದ್ದ ಕಬ್ಬು, ಬಾಳೆ ಹಾಗೂ ತೆಂಗಿನ ಬೆಳೆಗಳು ನೀರಿಲ್ಲದೆ ಒಣಗಿ ನಾಶವಾಗಿವೆ. ಇನ್ನು ಕೆಆರ್ಪೇಟೆಯ ಗಾಂಧಿನಗರದ ನಿವಾಸಿ ರಾಜಮ್ಮ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 63ರ ಜಮೀನಿನ ಮೇಲೆ ಅದೇ ಗ್ರಾಮದ ರಾಮಚಂದ್ರ ಎಂಬುವರು ಕಣ್ಣು ಹಾಕಿದ್ದಾನೆ ಎನ್ನಲಾಗಿದೆ. ಈ ಆಸ್ತಿಯನ್ನ ತನಗೆ ಬಿಟ್ಟು ಕೊಡಬೇಕೆಂಬ ರಾಮಚಂದ್ರ ನಿರಂತರವಾಗಿ ಬೆದರಿಕೆ ಹಾಕ್ತಿದ್ದ ಎಂದು ಸಂತ್ರಸ್ತ ಕುಟುಂಬ ಆರೋಪಿಸಿದೆ. ಇನ್ನು ರಾಜಮ್ಮ ಕುಟುಂಬ ಜಮೀನು ಬಿಟ್ಟು ಕೊಡೋದಕ್ಕೆ ದರ್ಪ ತೋರಿರುವ ರಾಮಚಂದ್ರ ಜಮೀನಿಗೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ಮೇನ್ಸ್ ವೈರ್ ಹಾಗೂ ನೀರಿನ ಪೈಪ್ಗಳನ್ನು ಕತ್ತರಿಸಿ ಹಾಕಿದ್ದಾನೆ. ಈ ಬಗ್ಗೆ ಸಂತ್ರಸ್ತ ರಾಜಮ್ಮ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಸಹ ರಾಮಚಂದ್ರನ ಪ್ರಭಾವಕ್ಕೆ ಒಳಗಾದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಾವು ಕೆಆರ್ಪೇಟೆ ಪಕ್ಕ ಗಾಂಧಿನಗರದಲ್ಲಿ ವಾಸವಾಗಿದ್ದೀವಿ. ಸ್ವಾಮಿ ರಾಜಮ್ಮ ಅಂತ, ಮಂಜುನಾಥ್ ಅಂತ ನನ್ನ ಮಗ. ನಾವು ವೈರ್ ಹೇಳ್ಕೊಂಬಂದಿರೋದ್ರಿಂದ ವೈರ್ ಕಟ್ ಮಾಡೋದು, ಮತ್ತು ತೆಂಗಿನ ಸಸಿ ಕಬ್ಬೆಲ್ಲ 10 ಲಕ್ಷದ್ದೆಲ್ಲ ಲುಕ್ಷಣ ಆಯ್ತದೆ. ನಮ್ಮ ಪೈಪ್ಗಳನ್ನೆಲ್ಲ ಮುರಿದಾಗ್ತಾನೆ. ನಮಗೆ ತುಂಬ ತೊಂದರೆ ಕೊಡ್ತಾವನೆ ಸರ್. ನಿಮ್ಮಿಂದ ನಮಗೆ ಒಳ್ಳೆಯದಾಗಬೇಕು ರಾಮಚಂದ್ರ. ಯಾಕೆಂದರೆ ಇದೆಲ್ಲ ನಮಗೆ ಸೇರಬೇಕು ಅಂತ ಎಲ್ಲ ಉಲ್ಟಾ ಮಾಡ್ತಾಯಿದ್ದಾನೆ ಸರ್. ಅವ್ನು ರಾಜಕೀಯಲ್ಲಿದ್ದಾನೆ, ಮತ್ತು KB ಕೆಲಸದಲ್ಲಿದ್ದಾನೆ. ನಮ್ಗೆ ಹಿಂಗೆಲ್ಲ ತೊಂದರೆ ಮಾಡ್ತಾವನೆ ಸರ್. ನಿಮ್ಮಿಂದ ನಮಗೆ ಒಳ್ಳೆಯದಾಗಬೇಕು ಸರ್. 3ನೇ ಸರ್ವೆ ನಮಗೆ ಏನಕ್ಕೆ ಮಾಡ್ತಾವನೆ ಅಂದರೆ ಹೊಟ್ಟೆ ಊರಿಗೆ ಮಾಡ್ತಾವನೆ ಸರ್. ನಮಗೆ ಅವನ ಮುಂದ್ಗಡೆ ನಾವು ಬದುಕக்கூಡ್ದು, ನಾವು ತಾಯಿ ಮಗ ಇಬ್ಬರೇ ಇದ್ದೀವಿ ಅಂತ ನಮ್ಗೆ ತೊಂದರೆ ಕೊಡ್ತಾವನೆ ಸರ್. ಬೇಸಿಗೆ ಬೆಳೆಗೆ ಅಂತ ಕಬ್ಬು ಹಾಕಿದ್ದ ಸರ್. ಈಗ
ಈಗ 10 ಲಕ್ಷ ರೂಪಾಯಿಂದು ಲುಕ್ಷನ್ ಆಗ್ತಾ ಇದೆ ಸರ್. ಎಲ್ಲ ಒಣಗೋಗ್ಬಿಟ್ಟೈತೆ. ನೀವೇ ಕಣ್ಣಾರ ಬಂದು ನೋಡಿ ಸರ್. ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಸರ್ ರಾಮಚಂದ್ರ. ಕೊಟ್ಟಿದ್ದೆ ಸರ್, ಏನು ಗಮನಕ್ಕೆ ತಗೋತಾ ಇಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ರಾಜಮ್ಮ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಸಮರ ಮುಂದುವರೆಸಿದ್ದು, ಗಾಂಜಾ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ ವ್ಯಕ್ತಿಯೊಬ್ಬನನ್ನ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ಮಾಲ್ ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀರಂಗಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಮಾಡಲು ವ್ಯಕ್ತಿಯೊಬ್ಬ ಹೊಂಚು ಹಾಕ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿ ದೊರೆತ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ನೇತೃತ್ವದ ಪೊಲೀಸ್ ತಂಡ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದೆ. ಕಾರ್ಯಾಚರಣೆ ವೇಳೆ ರಘು ಎಂಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿಯಿಂದ ಸುಮಾರು 1.2 ಕೆಜಿ ತೂಕದ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಸದ್ಯ ಆರೋಪಿ ರಘು ವಿರುದ್ಧ ಮಾದಕ ದ್ರವ್ಯ ವಿರೋಧಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು, ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇತ್ತೀಚೆಗಷ್ಟೇ ಅಪ್ರಾಪ್ತರು ಮಾದಕ ವ್ಯಸನಕ್ಕೆ ತುತ್ತಾಗ್ತಿರುವ ಬಗ್ಗೆ ಜಾಗೃತಿ ಮೂಡಿಸಿದ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ತಂಡ ಈಗ ನೇರವಾಗಿ ಮಾರಾಟಗಾರರನ್ನೇ ಬೇಟೆಯಾಡುವ ಮೂಲಕ ಡ್ರಗ್ಸ್ ಮಾಫಿಯಾಗೆ ಬಿಸಿ ಮುಟ್ಟಿಸಿದೆ. ಪಟ್ಟಣದಲ್ಲಿ ಮಾದಕ ವಸ್ತುಗಳ ಹಾವಳಿ ತಡೆಗಟ್ಟಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ದು, ಗಾಂಜಾ ಜಾಲದ ಬೇರು ಹುಡುಕಲು ತನಿಖೆಯನ್ನು ತೀವ್ರಗೊಳಿಸಿದೆ. ಅಡುಗೆ ಅನಿಲದ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ವಾಸವಿದ್ದಗೊಳಿಸಲು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಶಿರಾ ತಾಲೂಕಿನ ಚಿಕ್ಕಹುಲಿಕುಂಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ್ ಎಂಬುವರು ಕಳೆದ ಕೆಲವು ವರ್ಷಗಳಿಂದ ತಮ್ಮ ಕುಟುಂಬದೊಂದಿಗೆ ಗುಡಿಸಲಿನಲ್ಲಿ ವಾಸವಿದ್ರು. ಇಂದು ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟಗೊಂಡ ಹಿನ್ನೆಲೆ ಬೆಂಕಿ ಹೊತ್ಕೊಂಡಿದ್ದು ಕ್ಷಣಾರ್ಧದಲ್ಲಿ ಇಡೀ ಗುಡಿಸಲನ್ನು ಆವರಿಸಿದೆ. ಈ ಭೀಕರ ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲಲ್ಲಿದ್ದ ಟಿವಿ, ದವಸ ಧಾನ್ಯಗಳು ಹಾಗೂ ಮನೆಯ ಮುಂದೆ ನಿಲ್ಲಿಸಿದ 2 ಬೈಕ್ಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿವೆ. ಬಳಿಕ ಘಟನಾ ಸ್ಥಳಕ್ಕೆ ಶಿರಾ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸರ್ವಸ್ವವನ್ನು ಕಳೆದುಕೊಂಡ ಕಂಗಾಲಾಗಿರುವ ಮಂಜುನಾಥ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಡ್ತೀನಿ ಸರ್. ಯಾಕಂದ್ರೆ ಅವನು ಡೆಲಿವರಿ ತಗೊಂಡಾಗ ಚೆಕ್ ಮಾಡ್ಬೇಕು, ಅವನಿಗೆ ಸೇಫ್ಟಿ ಪ್ರಿಕಾಷನ್ ಏನು ತಗೊಳಲ್ವಾ? ಅವನದೇ ತಪ್ಪು ಸರ್. ಅದೊಂದು ಫೋಟೋ ತಗೊಂಡು ಸರ್, ಫೋಟೋ ತಗೊಂಡು ಬರ್ತೀನಿ, ಕಂಪ್ಲೇಂಟ್ ಮಾಡಿ ಸರ್. ಆಯ್ತು. ಏನಾದರೂ ಸಹಾಯ ಮಾಡಿರಿ ಸರ್. ನಾವು ಬಡವರು, ಈ ಥರ ಎಲ್ಲ ಬಸ್ ಹೋಗಿದೆ. ಮಗಳು ಬೇರೆ ಸಣ್ಣಳು, ಎಲ್ಲ ನೀವೇ ದಾರಿ ತೋರಿಸ್ಬೇಕು ಸರ್. ನೀವೇ ಏನಾದರೂ ಹೆಲ್ಪ್ ಮಾಡಿ ಸರ್. ಇದನ್ನ ನಿಮ್ಗೆ ಕೇಳ್ಕೊಳ್ತಾ ಮಾತು ಇಲ್ಲಿ ಚಿಕ್ಕಲಗುಂಟೆಯಲ್ಲಿ ಮಂಜುನಾಥ್ ಅನ್ನೋರ ಮನೆ ಸಿಲಿಂಡರ್ ಬ್ಲಾಸ್ಟಿಂದ ಸುಟ್ಟೋಗಿದೆ. ಸಂಪೂರ್ಣವಾಗಿ ಎಲ್ಲ ಹೋಗಿರೋದ್ರಿಂದ 6 ದಿನಗಳೆಲ್ಲ ಹೊರಟೋಗಿದೆ. ಮತ್ತು ಅವ್ರು ಇದ್ದಿದ್ದು ಬೈಕು ಅಮೌಂಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಹೋಗಿದೆ, ಎಲ್ಲ ಸುಟ್ಟೋಗಿದೆ. ಇವಾಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಆಹಾರ ಇಲಾಖೆಯಿಂದ 1 ಪ್ಯಾಕೆಟ್ ಅಕ್ಕಿ ಕೊಡೋಕ್ಕೆ ಮತ್ತು ರಾಗಿಯನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಮಾತಾಡಿ ಹೇಳಿದ್ದಾರೆ. ಇವರು ಅಕ್ಕಿ ರಾಗಿ ಕೊಡ್ತಾರೆ. ತಾಲೂಕ್ ಪಂಚಾಯತ್ ವ್ಯವಸ್ಥೆಯಿಂದ, ತಾಲೂಕ್ ಪಂಚಾಯತ್ ಕಡೆಯಿಂದ ಸ್ಕೂಲಲ್ಲಿ ಇವರು ಉಳಿಯೋಕ್ಕೆ ಜಾಗ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ಏನು ಕಾನೂನು ರೀತಿ ಏನು ಕ್ರಮ ಜರುಗಿಸ್ಬೇಕೋ ಜರುಗಿಸೋಕ್ಕೆ ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡ್ತೀವಿ. ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಕ್ಕೆ ಮೇಲ್ನೋಟ ಕಂಡು ಬರುತ್ತಿರೋದ್ರಿಂದ ಸಂಬಂಧಪಟ್ಟ ಏಜೆನ್ಸಿ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ತಹಸೀಲ್ದಾರ್ ಕಡೆಯಿಂದ ರೆಕಮೆಂಡ್ ಮಾಡಿಸ್ತಾ ಇದ್ವಿ. ರಾಜ್ಯದಲ್ಲಿ ತಾಪಮಾನ ಏರಿಕೆಯಾಗ್ತಾ ಇದ್ದಂತೆ ಮೂಕ ಪ್ರಾಣಿ ಪಕ್ಷಿಗಳು ಬಿಸಿಲ ಬೇಗೆಗೆ ಬಲಿಯಾಗ್ತಿವೆ. ತುಮಕೂರು ಜಿಲ್ಲೆಯಲ್ಲಿ ಬಿಸಿಲಿನ ತೀವ್ರತೆಗೆ ಕಳೆದ ಒಂದೇ ವಾರದಲ್ಲಿ ಬರೋಬ್ಬರಿ 32 ನವಿಲುಗಳು ಸಾವನ್ನಪ್ಪಿದ್ದು, ಪರಿಸರ ಪ್ರೇಮಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಅತಿಯಾದ ಉಷ್ಣಾಂಶ ಹಾಗೂ ನೀರಿನ ದಾಹದಿಂದಾಗಿ ರಾಷ್ಟ್ರ ಪಕ್ಷಿಗಳು ಸಾಲು ಸಾಲಾಗಿ ಮೃತಪಡ್ತಿವೆ. ಇನ್ನು ಪ್ರಮುಖವಾಗಿ ಬೊಮ್ಮನಹಳ್ಳಿ ಹಾಗೂ ಟಿಜಿ ಪಾಳ್ಯದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನವಿಲುಗಳು ಹಸು ನೀಗ್ತಿವೆ. ಏಪ್ರಿಲ್ 16ರಂದು ಒಂದೇ ದಿನ 11 ನವಿಲುಗಳು ಸಾವನ್ನಪ್ಪಿದ್ರೆ, ಏಪ್ರಿಲ್ 21ರಂದು ಮತ್ತೆ 10 ನವಿಲುಗಳು ಬಿಸಿಲ ಧಗೆಗೆ ಬಲಿಯಾಗಿವೆ. ಪ್ರಾಥಮಿಕ ವರದಿಗಳ ಪ್ರಕಾರ ಅತಿಯಾದ ತಾಪಮಾನದಿಂದ ಉಂಟಾದ ಹೀಟ್ ಸ್ಟ್ರೋಕ್ ಹಾಗೂ ನಿರ್ಜಲೀಕರಣವೇ ಈ ಸಾವಿಗೆ ಪ್ರಮುಖ ಕಾರಣ ಎಂದು ಶಂಕಿಸಲಾಗಿದೆ. ಇನ್ನು ಕಾಡಂಚಿನಲ್ಲಿ ತಕ್ಷಣವೇ ಕೃತಕ ನೀರಿನ ತೊಟ್ಟಿಗಳನ್ನು ನಿರ್ಮಿಸಿ ರಾಷ್ಟ್ರ ಪಕ್ಷಿಗಳನ್ನು ಉಳಿಸಿಕೊಡುವಂತೆ ಪರಿಸರ ಪ್ರೇಮಿಗಳು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಟ ದಳಪತಿ ವಿಜಯ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಭರ್ಜರಿ ಜಯ ದಾಖಲಿಸಲಿ ಎಂದು ಪ್ರಾರ್ಥಿಸಿ ಪ್ರಸಿದ್ಧ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಟ ವಿಜಯ್ ಅಭಿಮಾನಿಗಳು ವಿಶೇಷ ಪೂಜೆ ಹಾಗೂ ಅರ್ಚನೆ ಸಲ್ಲಿಸಿದರು. ಅಲ್ಲದೆ ನಟ ವಿಜಯ್ ಅವರ ಹೆಸರಿನಲ್ಲಿ ಸಂಕಲ್ಪವನ್ನ ಮಾಡಿ ಅವರು ರಾಜಕೀಯ ಪಕ್ಷವಾದ ಟಿವಿಕೆ ಅಭೂತಪೂರ್ವ ಯಶಸ್ಸು ಕಾಣಲಿ ಎಂದು ಆಶಿಸಿದರು. ಆಲ್ ದಿ ಬೆಸ್ಟ್ ಟಿವಿಕೆ ಎಂಬ ಘೋಷಣೆಗಳನ್ನು ಕೂಗಿದ ಅಭಿಮಾನಿಗಳು ತಮಿಳುನಾಡಿನ ಜನತೆ
ಈಗ ಬದಲಾವಣೆ ಬಯಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಬೇಸತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ವಿಜಯ್ ಅವರು ತಮ್ಮ ಸಿನಿಮಾಗಳ ಮೂಲಕ ಸಮಾಜಕ್ಕೆ ನೀಡಿದ ಉತ್ತಮ ಸಂದೇಶಗಳಂತೆ ರಾಜಕೀಯದಲ್ಲೂ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡಲಿದ್ದಾರೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಹೊಸ ಬದಲಾವಣೆ ತರಲಿದ್ದಾರೆ ಎಂದು ಮೈಸೂರಿನ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾರೈಸಿದ್ದಾರೆ. ನಾವು ಮೈಸೂರು ವಿಜಯ್ ಫ್ಯಾನ್ಸ್ ಕ್ಲಬ್ಬಿಂದ ಬಂದಿದ್ದೀವಿ. ಸೊ ನಾವಿಲ್ಲಿ ಬಂದಿರೋ ಕಾರಣ ಏನು ಅಂತಂದರೆ, ನಮ್ಮ ದಳಪತಿ ವಿಜಯ್ ಅವರು CM ಆಗಬೇಕು ಅಂತ ಪ್ರಾರ್ಥನೆ ಮಾಡಲು ಬಂದಿದ್ದೀವಿ. ಕಾರಣ ಯಾಕೆ ಅಂತಂದರೆ, ತಮಿಳುನಾಡಲ್ಲಿ ತುಂಬ ಕರಪ್ಷನ್ ಆಗ್ತಾಯಿದೆ. ಅವರು ಹೊಸ ಸೇವೆಗೆ ಹೊರಟಿದ್ದಾರೆ. ಸಿನಿಮಾನ ಬಿಟ್ಟು ನಮಗಾಗಿ, ಅಂದರೆ ತಮಿಳುನಾಡು ಜನತೆಗಾಗಿ ಅವರು ಒಳ್ಳೆ ಕಾರ್ಯ ಮಾಡಲು ಹೊರಟಿದ್ದಾರೆ. ನಾವು ಬರೀ ಸಿನಿಮಾಗೆ ಮಾತ್ರ ನಾವು ಸಪೋರ್ಟ್ ಮಾಡೋಕ್ಕೆ ಅಭಿಮಾನಿಗಳಾಗಿಲ್ಲ. ಸೊ ಅವರು ಒಳ್ಳೆ ಕೆಲಸಕ್ಕೆ ಹೊರಟಿರೋದ್ರಿಂದ ನಾವು ಅದಕ್ಕೂ ಸಾಥ್ ಕೊಡೋಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಕರಪ್ಷನ್ ಜಾಸ್ತಿ ಇದೆ. ಡ್ರಗ್ ಫ್ರೀ ಸೊಸೈಟಿ ಮಾಡಬೇಕು, ಜೊತೆಗೆ ಅವರು ಹೆಣ್ಮಕ್ಳಿಗೆ ಎಲ್ಲ ಸೇಫ್ಟಿ ಮಾಡಬೇಕು. ಅದು ಮಾತ್ರ ಅಲ್ಲದೆ ನೆಕ್ಸ್ಟ್ ಬರೋ ಪ್ರತಿಯೊಂದು ಬಡತನದಲ್ಲಿ ಹುಟ್ಟಿರೋ ಮಗುವಿಂದ ಹಿಡಿದು ಸಾಯ ಗಂಟನೂ ಅವರು ಏನೇನು ಫೆಸಿಲಿಟೀಸ್ ಇಲ್ಲ ಅಂತ ಕಷ್ಟಪಡ್ತಿದ್ದಾರೆ ಅದನ್ನೆಲ್ಲನೂ ಅವ್ರಿಗೆ ಸರ್ವಿಸ್ ಕೊಡೋಕ್ಕೆ ಬರ್ತಾ ಇದ್ದಾರೆ. ಜನಗಳಿಗೋಸ್ಕರ ನಿಂತಿದ್ದಾರೆ, ಜನಗಳಿಗೋಸ್ಕರ ಓಡಾಡೋಕ್ಕೆ ನಿಂತಿದ್ದಾರೆ. ಇನ್ನು ಊಟದಿಂದ ಹಿಡಿದು ಮನೆ ಇಲ್ದಿರೋರ್ಗಂತ ಮನೆ ಕೊಡಬೇಕನ್ನೋ ಯೋಚನೆ ಮಾಡಿ ಇಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಇಲ್ಲ, ಆ ವರ್ಷಕ್ಕೆ 6 ಸಿಲಿಂಡರ್ಸ್ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ದಾರೆ. ಎಜುಕೇಷನ್ ಇಲ್ದವರು ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲಿಟೀಸ್ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಯಾನಿಟೈಸ್ ಪ್ಯಾಡ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗೆಲ್ಲ ಬಂದು ರಾಜಕೀಯಕ್ಕೆ ತುಂಬ ಹೊಸ್ತೇನಿಲ್ಲ, ಬಟ್ ಮಾಡಬೇಕಾಗಿರೋರು ಮಾಡಿಲ್ಲ. ಅವ್ರು ಮಾಡ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೆ ಸತತವಾಗಿ ಅವ್ರಿಗೆ ಗೆಲ್ಲೋದಕ್ಕೋಸ್ಕರವಾಗಿ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಕೊಡಲೇಬೇಕು. ಸೊ ಇಲ್ಲಿಂದ ಯಾರಿದ್ದಾರೋ ತಮಿಳ್ನಾಡಲ್ಲಿ ಓಟಿರೋರು ದಯವಿಟ್ಟು ಅಲ್ಲಿ ಹೋಗಿ ವೋಟ್ ಮಾಡಿ ಅಂತ ನಮ್ಮ ಸಂಘದ ಅಧ್ಯಕ್ಷ ಸ್ಮನು ಆಗಲಿ, ಶಿವಕುಮಾರ್ ಆಗಲಿ, ನಮ್ಮ ಸರವಣ ಅಖಿಲ ಕರ್ನಾಟಕ ಸ್ಟೇಟ್ ಸರವಣ ಸರ್ ಅವ್ರ ಪರವಾಗಲಿ, ನನ್ನ ಹೆಸರು ಕೆನಿ ಅಂತ ನನ್ನ ಪರವಾಗಿ ಎಲ್ಲರೂ ನಮ್ಮ ಸಂಘದಿಂದ ನಾವು ಬೇಡ್ಕೊಳ್ಳೋದೇನೆಂದರೆ, ಮರೀದೆ ಮಿಸ್ ಮಾಡದೆ ದಯವಿಟ್ಟು ನೀವೆಲ್ಲರೂ ಹೋಗಿ ಅಲ್ಲಿ ವೋಟ್ ಮಾಡಿ. ವೋಟ್ ಮಾಡೋದ್ರಿಂದ ಈ 5 ವರ್ಷ ಏನೇನು ಚೇಂಜಸ್ ಆಗಬೇಕು, ನೆಕ್ಸ್ಟ್ ಅಪ್ಡೇಟ್ ಏನಾಗಬೇಕು, ಹೊಸ ದಾರಿಗೆ ಏನೇನು ಮಾಡಬೇಕು ಎಲ್ಲ ಅವ್ರು ರೆಡಿ ಮಾಡಿ ಕೂತಿದ್ದಾರೆ. ಅವ್ರಿಗೊಂದು ಚಾನ್ಸ್ ಕೊಡಿ. ಚಾನ್ಸ್ ಕೊಟ್ಟರೆ ಖಂಡಿತ ಈ 5 ವರ್ಷದಲ್ಲಿ ಎಲ್ಲ ಚೇಂಜಸ್ ಆಗೇ ಆಗುತ್ತೆ ಅಂತ ನಾವು ಕೇಳ್ಕೊತೀವಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಮಣ್ಣಿನ ಮಾಫಿಯಾ ಅಟ್ಟಹಾಸ ಮಿತಿ ಮೀರಿದ್ದು, ಹಗಲಲ್ಲಿ ಶಾಂತವಾಗಿರುವ ಮಾಫಿಯಾ ಕತ್ತಲಾಗ್ತಾ ಇದ್ದಂತೆ ತನ್ನ ಅಸಲಿ ರೂಪ ತೋರಿಸ್ತಾ ಇದೆ. ಜೆಸಿಬಿ ಹಾಗೂ ಟಿಪ್ಪರ್ಗಳ ದಂಡಿನೊಂದಿಗೆ ಕೆರೆ ಅಂಗಳಕ್ಕೆ ನುಗ್ತಾ ಇರುವ ದಂಧೆಕೋರರು ಕೆರೆಯ ಒಡಲನ್ನ ಮನಸ್ಸು ಇಚ್ಛೆ ಬಗೆತಾ ಇದ್ದಾರೆ. ನಿನ್ನೆ ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿದ ಅಧಿಕಾರಿಗಳು ಕೆಲವು ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡಿ ಬಿಸಿ ಮುಟ್ಟಿಸಿದ್ರು. ಆದ್ರೆ ಅಧಿಕಾರಿಗಳು ಹೋದ ಬೆನ್ನಲ್ಲೇ ಮತ್ತೆ ಅಖಾಡಕ್ಕಿಳಿದಿರುವ ಮಾಫಿಯಾ ರಾತ್ರೋರಾತ್ರಿ ಮಣ್ಣು ಸಾಗಾಟವನ್ನ ಆರಂಭಿಸಿದೆ. ಇನ್ನು ಜೆಸಿಬಿ ಮತ್ತು ಲಾರಿಗಳ ಭೀಕರ ಶಬ್ದಕ್ಕೆ ಗ್ರಾಮಸ್ಥರು ನಿದ್ದೆ ಇಲ್ಲದೆ ಬೆಚ್ಚಿ ಬಿದ್ದಿದ್ದಾರೆ. ಈ ನಡುವೆ ಅಕ್ರಮ ಮಣ್ಣು ಸಾಗಾಟ ಮಾಡುವ 2 ಗುಂಪುಗಳ ನಡುವೆ ಸೇಡಿನ ಸಮರ ಶುರುವಾಗಿದ್ದು, ನಮ್ಮ ಗಾಡಿ ಹಿಡಿಸಿದ್ರೆ ನಿಮ್ಮ ಗಾಡಿ ಬಿಡಲ್ಲ ಎಂದು ಪರಸ್ಪರ ಕಿತ್ತಾಟಕ್ಕೆ ಇಳಿದಿದ್ದಾರೆ. ಇನ್ನು ಗ್ಯಾಂಗ್ಗಳ ಈ ಪೈಪೋಟಿಯಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಜಿಲ್ಲಾಡಳಿತ ಮೌನಕ್ಕೆ ಶರಣಾಗಿರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕೂಡಲೇ ಈ ಮಣ್ಣಿನ ಮಾಫಿಯಾವನ್ನ ಮಟ್ಟ ಹಾಕಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೇಡಮ್ ನೆನ್ನೆಯಿಂದ ಕೇಳ್ರಿ, ಅವ್ರನ್ನೇ ನಿದರ್ಶವ್ರನ್ನೇ ಕೇಳ್ರಿ. ನೆನ್ನೆ ನಿಲ್ಸಿದ್ರು ಮೇಡಮ್, ಮೊನ್ನೆ ಎಲ್ಲ ಜೆಸಿಪುರದವರು ಹಾಕಿದ್ರು ಜೆಸಿಪಿನ. ನೆನ್ನೆ ಮನೆಯಿಂದ ಹಾಕಿದ್ದೀವಿ. ನಿದರ್ಶನ ನೆನ್ನೆ ಹೇಳಿದ್ದೀವಿ, ನಿಲ್ಸಕ್ಕೆ ಹೇಳಿದ್ರು, ನೆನ್ನೆ ನಿಲ್ಸಿದ್ದು. ಇವತ್ತು ನಿಲ್ಸಕ್ಕೆ ಹೇಳಿದ್ರು, ಹೊರಗಡೆ ಹೊಡಿತಾವ್ರೆ ಅಂತ ನಿಲ್ಸೋದು. ಹೊರಗಡೆ ಹೊಡಿತಾ ಇಲ್ಲ, ಇಲ್ಲಿ ರೈತರ ಜಮೀನಿಗೆ ಹೊಡಿತಾ ಇರೋದು ಮೇಡಮ್. ಬೇಕಾದ್ರೆ ಇವು ತುಂಬಿರೋ ಟ್ಯಾಕ್ಟರ್ ನೀವು ರೈತರಿಗೆ ಹೊಡಿತಿದ್ದೀರೋ, ಎಲ್ಲಿಗೆ ಹೋಗ್ತಿದೆ ನೋಡೋಣ. ಅದಾದಮೇಲೆ ಅವರು ಮಾತ್ರ ಕೆಲಸ ಮಾಡೋದು ಮೇಡಮ್. ತುಂಬ ನಮ್ಮ ಅಮಾಯಕರು ತುಂಬ ನಾವು
ಯಾರೋ ಒಬ್ರು ಮಾಡ್ತಾರೆ ತಪ್ಪಿಲ್ಲ, ಎಲ್ಲರೂ ಇವತ್ತು ನಾವು ಅನ್ಭವಿಸ್ತಾ ಇದ್ದೀವಿ. ಒಬ್ಬರು ಮಾಡ್ತಾರೆ ಮೇಡಮ್, ನಮಗೆ ನಾವು ಲೋಕಲ್ ಹೊಡ್ಕೊಂತ ಇದ್ದೀವಿ ಮೇಡಮ್. ಇಲ್ಲ ಯಾರು ಹೊಡೆಯಂಗಿರ್ಲಿಲ್ಲ ಅಂದ್ರೆ ನಾವು ಕೆರೆಗೆ ಏನು ಆಗ್ತಿರ್ಲಿಲ್ಲ ಮೇಡಮ್. ಕಂಪ್ಲೇಂಟ್ ಬಂತು ಮಾಡ್ತಾರೆ ತಪ್ಪೇ ಮೇಡಮ್. ಎಲ್ಲಾ ಕೆರೆಗೆ ನೋಡಿ, ಇದು ಸಣ್ಣ ನೀರಾವರಿ ಕೆರೆ ಆಗಿದೆ. 1824 ಕೆರೆ ಅವ್ರಿಗೆ ಬರುತ್ತೆ. ನಾವಿರೋದು 6 ಜನ, 10 ತಾಲೂಕು, 1824 ಕೆರೆ. ಎಲ್ಲಿಗೆ ಹೋಗ್ಬೇಕು ನಾವು? ಅಲ್ಲಿಂದ ಇಲ್ಲಿಗೆ ಬರಕ್ಕಾಗಲ್ಲ ಅಂದ್ರೂ ಇಲ್ಲಿರ ಯಾರು ನಮ್ಮ ಮಾತು ಕೇಳ್ತಾರ? ಯಾರು ಇಲ್ಲ. ಬರೀ ಕೆರೆಗಳಿಂದಾನೇ ಹೋಗಂಗಾಗತ್ತೆ. ಹೋಗ್ಲಿ, ಅವ್ರಿಗೆ ಕೆಲಸ ಇಲ್ವಾ? ರೆವಿನ್ಯೂದವ್ರಿಗೆ ಕೆಲಸ ಇಲ್ವಾ? ಎಲ್ಲರಿಗೂ ಎಲ್ಲರಿಗೂ ಒಂದು ನಿಮಿಷ ಕುತ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ಲ. ನಿಮಗೆಲ್ಲ ನಿಮ್ಮ ಚಿಕ್ಕನಾಯಕನಹಳ್ಳಿ ಇದರಲ್ಲಿ ತಹಸೀಲ್ದಾರರು ಮತ್ತೆ MLA ಅವರ ನೇತೃತ್ವದಲ್ಲೇ ಒಂದು ಮೀಟಿಂಗ್ ಮಾಡಿ ಹೇಳಿದ್ರು. ಮತ್ತೆ ನೀವೆಲ್ಲ ನೀವು ಗಲಾಟೆ ಏನಕ್ಕೆ ಮಾಡ್ಕೊತೀರಾ? ನೀವು ಜಮೀನು ನೋಡೋದಾದ್ರೆ ಜಮೀನು ಹೊಡಿಬೇಕು. ಪಂಚಾಯತಿಗೆ ಒಂದು ಅರ್ಜಿ ಮೇಡಮ್ ಅವ್ರಿಗೆ ತಪ್ಪು ಮಾಡ್ತಾರೆ, ಅವ್ರಿಗೆ ಹೇಳಿ ನೀವು ತಪ್ಪು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿ ನೀವು ಮಾಡ್ತಾರೆ ತಪ್ಪಪ್ಪ, ನಮಗೆಲ್ಲ ನೋವಾಗುತ್ತೆ ಅಂತ ಹೇಳಿದ್ವು. ಅದಕ್ಕೆ ಉಡಾಫೆ ಮಾತಾಡಿ ಇವತ್ತು ನಾವು ಎಲ್ಲರಿಗೂ ನಾವು ತಂದಿದ್ದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಕ್ಕಳ ಸೃಜನಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ನಿರ್ಮಾಣವಾಗಿದ್ದ ಬಾಲಭವನವೀಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಕ್ಷರಶಃ ಭೂತಬಂಗಲೆಯಾಗಿದೆ. ಬನ್ನಿ ಮಂಟಪದ ಪಂಚಿನ ಕವಾಯತು ಮೈದಾನದ ಪಕ್ಕದಲ್ಲೇ ಇರುವ ಈ ಭವನವು ಮಕ್ಕಳ ಆಟ ಪಾಠಗಳ ಬದಲಿಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರೋದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 50 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಈ ಬಾಲಭವನ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಬೇಸಿಗೆ ರಜೆ ಬಂತಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಗಿಜಿಗಿಡ್ತಾ ಇದ್ದ ಈ ತಾಣ ಕಳೆದ 15 ವರ್ಷಗಳಿಂದ ನಿರ್ವಹಣೆ ಕಾಣದೆ ಸೊರಗುತ್ತಿದೆ. ಕಟ್ಟಡಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು, ಕಿಟಕಿ ಬಾಗಿಲುಗಳು ಮುರಿದು ಬಿದ್ದಿವೆ. ಈ ಪರಿಸ್ಥಿತಿಯನ್ನ ಬಂಡವಾಳ ಮಾಡಿಕೊಂಡಿರುವ ಕಳ್ಳಕಾಕರು ಮತ್ತು ಕುಡುಕರು ಅದನ್ನ ತಮ್ಮ ಅಡ್ಡವಾಗಿಸಿಕೊಂಡಿದ್ದಾರೆ. ಭವನದ ಒಳಗೆ ಹೋದ್ರೆ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು, ಸಿಗರೇಟ್ ಪ್ಯಾಕ್ಗಳು ಹಾಗೂ ವಾಟರ್ ಬಾಟಲಿಗಳೇ ದರ್ಶನ ನೀಡುತ್ತವೆ. ಸರ್ಕಾರ ಮತ್ತು ಸ್ಥಳೀಯ ಅಧಿಕಾರಿಗಳು ಈ ಭವನವನ್ನು ನವೀಕರಣ ಮಾಡುವುದಾಗಿ ಹಲವು ಬಾರಿ ಭರವಸೆಯನ್ನ ನೀಡಿದ್ರು. ಅದು ಕೇವಲ ಮಾತಿಗೆ ಸೀಮಿತವಾಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಬಾಲಭವನಕ್ಕೆ ಕಾಯಕಲ್ಪ ನೀಡುವ ಮೂಲಕ ಮಕ್ಕಳ ಕಲಿಕಾ ಭವನ ಮರುಕಳಿಸುವಂತೆ ಮಾಡಬೇಕಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಜೇಶ್ ನಡೆಸಿರುವಂತಹ ವಾಕ್ಥ್ರೂ ಇಲ್ಲಿದೆ. ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಒಂದು ಕಡೆ ಮೈಸೂರಿನಲ್ಲಿ ಸುಮಾರು 45 ವರ್ಷಗಳ ಹಿಂದೆ ಬಾಲಭವನವನ್ನು ನಿರ್ಮಾಣ ಮಾಡಿದರು. ಈ ಒಂದು ಬಾಲಭವನದ ವ್ಯವಸ್ಥೆ ಈಗ ನೋಡಿದರೆ ನಾವು ನಿಜಕ್ಕೂ ಕೂಡ ಇದು ಹಾಳು ಕೊಂಪೆ ಅಂತಾಗಿರ್ತಕ್ಕಂಥದ್ದು. ಸುಮಾರು 45 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಕಟ್ಟಡ ಈಗ ಸದ್ಯಕ್ಕೆ ಪಾಳು ಬಿದ್ದಿರತಕ್ಕಂಥದ್ದು. ಸುಮಾರು 15 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯದೆ ಸಂಪೂರ್ಣವಾಗಿ ಗಿಡ ಗಂಟೆಗಳು ಬೆಳೆದುಕೊಂಡು ಎಲ್ಲವೂ ಕೂಡ ಅನೈತಿಕ ಚಟುವಟಿಕೆಗಳ ತಾಣವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯ
ಆ ಒಂದು ಸೆಕ್ಯೂರಿಟಿನೂ ಕೂಡ ಅಂದರೆ ಯಾವುದೇ ರೀತಿಯ ಕಟ್ಟಡಕ್ಕೆ ಭದ್ರತೆ ಇಲ್ಲದೆ ಯಾರು ಬೇಕೆಂದರೆ ಇಲ್ಲಿ ಪುಂಡ್ರು ಪೋಖ್ರಿಗಳು ಬಂದು ಕುಡಿದು ಹೋಗ್ತಕ್ಕಂಥದ್ದು ಅಥವಾ ಮದ್ಯಪಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ಎಲ್ಲ ರೀತಿಯ ಅನೈತಿಕ ಚಟುವಟಿಕೆಗಳು ತಾಣವಾಗಿರ್ತಕ್ಕಂಥದ್ದು. ಹೇಗೆ ನಾವು ಪಾಳು ಬಿದ್ದಿರ್ತಕ್ಕಂಥದ್ದು ನೋಡ್ಬೋದು, ಸಿಗರೇಟ್ ಇರ್ಬೋದು, ಇಲ್ಲಿ ಕೂತು ಎಣ್ಣೆ ಹೊಡಿತಕ್ಕಂಥದ್ದು ಇರ್ಬೋದು, ಈ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳ ತಾಣ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಏನು ಅವತ್ತು ಸುಮಾರು ಮಕ್ಕಳಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ ಮಕ್ಕಳಲ್ಲಿ ಇರ್ತಕ್ಕಂಥ ಸೃಜನಶೀಲತೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡೀತಿದ್ವು. ಅಂದರೆ ಮಕ್ಕಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಅಂದರೆ ಅವರಲ್ಲಿರ್ತಕ್ಕಂಥ ಕಲೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಹಾಡುಗಾರಿಕೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಕ್ರೀಡೆಯನ್ನು ಒಂದಷ್ಟು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇರ್ಬೋದು. ಈ ರೀತಿಯಾಗಿ ಇಲ್ಲಿ ಹಲವಾರು ಚಟುವಟಿಕೆಗಳ ತಾಣವಾಗಿತ್ತು. ಆದರೆ ಈಗ ಸದ್ಯಕ್ಕೆ ಅದು ಪಾಳು ಬಿದ್ದು ಸಂಪೂರ್ಣವಾಗಿ ಚಿನ್ನರ ಒಂದು ಗ್ರಂಥಾಲಯ ನಾವು ನೋಡ್ಬೋದು. ಈಗ ಅದನ್ನು ಒಳಗಡೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲ ಕೂಡ ಪಾಳು ಬಿದ್ದಿರ್ತಕ್ಕಂಥದ್ದು, ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲವೂ ಕೂಡ ಕಳ್ಳರು ಕದೀಮರ ಪಾಲಾಗಿರ್ತಕ್ಕಂಥದ್ದು, ಜೊತೆಗೆ ಎಲ್ಲವೂ ಕೂಡ ನಾಶವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈಗ ಈ ಒಂದು ಇಲ್ಲಿ ಆ ಬೀರುಗಳಲ್ಲೂ ಕೂಡ ಇದ್ದಂಥ ವಸ್ತುಗಳಲ್ಲೂ ಕೂಡ ಎಲ್ಲ ಒಡೆದು ಹಾಳಾಗಿರ್ತಕ್ಕಂಥದ್ದು, ಬೀರುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಕಿಡಿಗೇಡಿಗಳು ಗ್ಲಾಸನ್ನು ಒಡೆದಾಕಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈ ರೀತಿಯಾದಂಥ ಒಂದು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು, ಕಟ್ಟಡವು ಕೂಡ ಸಂಪೂರ್ಣ ಶಿಥಿಲಾಗುವ ವ್ಯವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಈ ರೀತಿಯಾಗಿ ಸುಮಾರು ಈ ಒಂದು ಕಟ್ಟಡ ಶಿಥಿಲಾವಸ್ಥೆ ಅಂದರೆ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿ, ಅಂದರೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಇತ್ತಗೆ ಇದನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಅಥವಾ ಇದನ್ನು ಒಂದು ನವೀಕರಣ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಇರ್ಬೋದು ಅಥವಾ ಸ್ಥಳೀಯ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಒಂದು ಮನಸ್ಸನ್ನು ಕೂಡ ಮಾಡದೇ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಈಗ ಒಂದು ರೀತಿ ಈಗ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇದು ಒಂದು ಹಾಳು ಕೊಂಪೆ ಅಂತಾಗಿ ಭಯ ಭೀತಿಯನ್ನು ಹುಟ್ಟಿಸುವಂಥ ಕಳ್ಳ ಕಾಕರ ತಾಣವಾಗಿರ್ತಕ್ಕಂಥದ್ದು. ಹಾಗಾಗಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ ಇತ್ತ ಗಮನ ಹರಿಸುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯಧರ್ಮ ಟಿವಿಯ ಕಳಕಳಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ರಾಜೇಶ್, ರಾಜ್ಯಧರ್ಮ ಟಿವಿ, ಮೈಸೂರು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ನೀಡಿರುವ ಭಯೋತ್ಪಾದಕ ಎಂಬ ಹೇಳಿಕೆ ಈಗ ಭಾರಿ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯನ್ನ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಳ್ಳು ಬೆಲ್ಲ ಪಾರ್ಸೆಲ್ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದ ಅಂಚೆ ಕಚೇರಿ ಮುಂಭಾಗ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರಧಾನಿ ಮೋದಿಯವರ ಬಗ್ಗೆ ಲಘುವಾಗಿ ಮಾತನಾಡಿರುವುದನ್ನು ವಿರೋಧಿಸಿದ ಪ್ರತಿಭಟನಾಕಾರರು ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ಕಚೇರಿಗೆ ಎಳ್ಳು ಬೆಲ್ಲವನ್ನ ಪಾರ್ಸಲ್ ಮಾಡಿ ಪ್ರೀತಿ ಮಾರುಕಟ್ಟೆಯಲ್ಲಿ ಕಾಂಗ್ರೆಸ್ಸಿಗರ ದ್ವೇಷದ ಅಂಗಡಿ ಎಂಬ ಬ್ಯಾನರ್ ಹಿಡಿದು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗಿದ ಅವರು ಕರ್ನಾಟಕದ ಬಸವಣ್ಣನ ನಾಡಿನಿಂದ ಬಂದಿರುವ ಖರ್ಗೆಯವರು ತಮ್ಮ ನಾಲಿಗೆಯನ್ನ ಜವಾಬ್ದಾರಿಯುತವಾಗಿ ಬಳಸಲಿ ಎಂದು ಆಗ್ರಹಿಸಿದರು. ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯದು ಮಾತಾಡಿ ಅಂತ. ಯಾಕೆಂತಾರೆ ಅವರು ಕರ್ನಾಟಕದ ನೆಲದಿಂದ ಹೋಗಿರ್ತಕ್ಕಂಥವ್ರು, ಬಸವಣ್ಣನ ನಾಡಿಂದ ಹೋಗಿರ್ತಕ್ಕಂಥವ್ರು. ಬಸವಣ್ಣವರ ಪದೇ ಪದೇ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಇದೇನಾ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಮುತ್ತಿನ ಹಾರ, ಇದೇನಾ ಸ್ಫಟಿಕದ ಸಲಾಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವಿಶ್ವವೇ ವಂದಿಸುವಂಥ ನಾಯಕ. ಬಹುತೇಕ ರಾಷ್ಟ್ರಗಳು ಅವ್ರದೇ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಭಾರತದ ಹಿರಿಮೆಯನ್ನು ಒಂದು ಶಿಖರದ ಎತ್ತರಕ್ಕೆ ತಗೊಂಡೋಗಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರ ಬಗ್ಗೆ ಲಘುವಾಗಿ ಮಾತಾಡೋಂಥದ್ದು. ಈ ಹಿಂದೆ 100 ತಲೆಯ ರಾವಣ ಅಂತ ಹೇಳಿದರು, ವಿಷಸರ್ಪ ಅಂತ ಹೇಳಿದರು, ಮತ್ತು ಇವತ್ತು ಸಾವಿನ ಸರ್ದಾರ ಅಂತ ಹೇಳಿದರು, ಮತ್ತು ಇವತ್ತು ಅವ್ರನ್ನ ಭಯೋತ್ಪಾದಕ ಅಂತ ಕಟು ಶಬ್ದಗಳಿಂದ ಟೀಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ಸು ಅಬ್ದುಲ್ ಮಜರ್ ಜಿ ಮತ್ತು ಲ್ಯಾಡನ್ ಜಿ ಮತ್ತು ಏನೋ ಭಯೋತ್ಪಾದಕರನ್ನೆಲ್ಲ ಅವ್ರದ್ದೇ ಪ್ರಧಾನಮಂತ್ರಿಗಳು ಅವರ ಕ್ಯಾಬಿನ ಕರೆಸಿ ಹೂಗುಚ್ಚ ಕೊಟ್ಟು ಕುಶಲೋಪರಿ ವಿಚಾರಿಸಿರ್ತಕ್ಕಂಥದ್ದು ಎಲ್ಲೂ ಜಗಜ್ಜಾಹಿರ. ಹಾಗಾಗಿ ಭಯೋತ್ಪಾದಕರನ್ನ ಕಂಡ್ರೆ ಇವರಿಗೆ ಎನ್ನಿಲ್ಲದ ಪ್ರೀತಿ. ಒಬ್ಬ ರಾಷ್ಟ್ರವಾದಿ ದೇಶಭಕ್ತ ಪ್ರಧಾನಮಂತ್ರಿ ಬಗ್ಗೆ ಅವರ ವೈಯಕ್ತಿಕವಾದ ವಿಚಾರಗಳನ್ನು ಟೀಕೆ ಮಾಡ್ತಿರ್ತಕ್ಕಂಥ ಇದು ಸರಿಯಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಕರು, ದಲಿತ ನಾಯಕರು. ನಮ್ಮ ಕರ್ನಾಟಕದ ಮಾನವ ಮರ್ಯಾದೆಯನ್ನು ಇಡೀ ಭಾರತದಾದ್ಯಂತ ನೀವು ಹರಡಬೇಡಿ. ಯಾಕೆಂತ ಹೇಳಿದ್ರೆ ಹಿಂದೆ ನೀವು ನಫರತ್ ಕಾ ಬಾಜಾರ್ ಮೇ ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳಿದ್ರಿ, ಇವತ್ತು ಅಕ್ಷರಶಃ ಅದು ನಫರತ್ ಕಾ ದುಕಾನ್ ಆಗಿ ಬದಲಾವಣೆಯಾಗಿದೆ. ಹಿಂಸೆಗೆ ಪ್ರಚೋದನೆ ಕೊಡ್ತಾಯಿದ್ರಿ, ಕೋಮು ಭಾವನೆಗಳಿಗೆ ದ್ವೇಷ ಬಿತ್ತುವಂಥ ಕೆಲಸ ಮಾಡ್ತಾಯಿದ್ರಿ. ಈ ರೀತಿ ಭಾವನೆಗಳನ್ನ
ಬಿಟ್ಟು ಯಾಕೆಂದರೆ ನೀವು ವಿಪಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ನಿಮ್ಮ ವಯಸ್ಸು, ನಿಮ್ಮ ನಾಲಿಗೆ, ನಿಮ್ಮ ಏನು ಅನುಭವ ಕೆಲವಕ್ಕೂ ಕೊಟ್ಟು ಗೌರವಯುತವಾಗಿ ನಡ್ಕೊಳ್ಳಿ. ಇವಾಗಲೇ ಅರನಗ್ನರಾಗಿದ್ದೀರಿ. ಮುಂದೆ ಇದೇ ರೀತಿ ಹೇಳಿಕೆ ಕೊಟ್ಟರೆ ಪೂರ್ಣ ನಗ್ನರಾಯ್ತೀರಿ, ನಗೆ ಪಟ್ಲಗಾಯ್ತೀರಿ. ಆಗ ನಮ್ಮ ಕರ್ನಾಟಕದ ಮಾನ ಮರ್ಯಾದೆನೇ ಹೋಗುತ್ತೆ ಅಂತೇಳಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತೇಳಿ ಎಳ್ಳು ಬೆಲ್ಲ ಪಾರ್ಸಲ್ ಮಾಡ್ತಾರೆ. ಇವತ್ತು ಕೊರಿಯರ್ ಮುಖಾಂತರ ಅವರ AICC ಡೆಲ್ಲಿ ಕಚೇರಿಗೆ ಪಾರ್ಸಲ್ ಮಾಡ್ತಾ ಇದ್ದೀವಿ. ಸಾಧನೆಗೆ ಬಡತನ ಅಡ್ಡಿಯಲ್ಲ, ಛಲ ಹೊಂದಿದ್ರೆ ಶಿಖರ ಏರಬಹುದು ಎಂಬುದನ್ನು ತುಮಕೂರಿನ ವಿದ್ಯಾರ್ಥಿನಿಯೊಬ್ಬಳು ಸಾಬೀತುಪಡಿಸಿದ್ದಾಳೆ. SSLC ಫಲಿತಾಂಶದಲ್ಲಿ ಪೆಟ್ರೋಲ್ ಬಂಕ್ ನೌಕರರ ಪುತ್ರಿ ಹಿತಶ್ರೀ ಇಡೀ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆಯುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದ್ದಾಳೆ. ಕಡುಬಡತನದ ನಡುವೆಯೂ ಈ ಪ್ರತಿಭೆ ಮಾಡಿರುವ ಸಾಧನೆ ಈಗ ರಾಜ್ಯದ ಗಮನ ಸೆಳೆದಿದೆ. ಮಧುಗಿರಿ ತಾಲೂಕಿನ ಚೆರೆಕ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಹಿತಶ್ರೀ 625ಕ್ಕೆ 623 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಹಿತಶ್ರೀ ಅವರ ತಂದೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಾ ಮಗಳ ವಿದ್ಯಾಭ್ಯಾಸಕ್ಕೆ ಆಸರಿಯಾಗಿದ್ದು, ದಿನವಿಡೀ ಬಂಕ್ನಲ್ಲಿ ದುಡಿದು ಮಗಳನ್ನ ಓದಿಸಿದ ತಂದೆಯ ಶ್ರಮಕ್ಕೆ ಮಗಳು ಇಂದು ಬೆಲೆ ತಂದುಕೊಟ್ಟಿದ್ದಾಳೆ. ರಾಜ್ಯದ ಟಾಪ್ 28 ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಮೂಲಕ ಹಿತಶ್ರೀ ಮಧುಗಿರಿ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ. ನನ್ನ ಹೆಸರು ಹಿತಾಶ್ರೀ ಡಿ. ನಮ್ಮಮ್ಮನ ಹೆಸರು ಗೀತಾ BH. ನಮ್ಮ ಅಪ್ಪನ ಹೆಸರು BN ದೇವೇಂದ್ರ. ನಾನು ಚಿರೇಕ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ. ಸೊ 623 ಬಂದಿರೋದು ತುಂಬ ಖುಷಿ ತಂದಿದೆ. ಸೊ ಇದು ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ದಲೇ ಆಗ್ತಿರಲಿಲ್ಲ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಎಮೋಷ್ನಲ್ ಮತ್ತು ಸೋಷಿಯಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದನೇ ಸಾಧ್ಯ ಆಯಿತು. ಮತ್ತು ನನ್ನ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಪ್ರಿಪ್ರೇಷನಿಂದ ಕೂಡ 623 ಬರೋಕ್ಕೆ ಸಾಧ್ಯ ಆಯಿತು. ಬೆಳಗ್ಗೆ 5 o'clock ಎದ್ದೇಳ್ತಿದ್ದೆ. ಮತ್ತು ಸ್ಕೂಲಿಗೆ ಬಂದಮೇಲೆ ಅಲ್ಲೇ ಎಲ್ಲ ಓದಿಸ್ತಿದ್ರು. ಅದಾದಮೇಲೆ ಮನೆಗೆ ಹೋದ್ಮೇಲೆ 4:15ಗೆ ಮಾಮೂಲಿ ಬಿಡ್ತಿದ್ರು. ಆವಾಗ ರಾತ್ರಿ ಎಷ್ಟಾಗುತ್ತೋ ಅಷ್ಟೊತ್ತು ಓದ್ಕೊತಿದ್ದೆ. ಅದಾದಮೇಲೆ ಮತ್ತೆ ಈವ್ನಿಂಗ್ ಕ್ಲಾಸಸ್ ಮಾಡುವಾಗ ಸ್ವಲ್ಪ ಡಿಲೇ ಆಗ್ತಿತ್ತು. ಆದರೂ ಆವಾಗ ಈವ್ನಿಂಗ್ ಕ್ಲಾಸಸ್ ಆದ ತಕ್ಷಣ ಓದ್ಕೊತಿದ್ದೆ. ಟೈಮ್ ಸಿಕ್ಕಿದಾಗೆಲ್ಲ ಓದ್ಕೊತಿದ್ದೆ. ಇಲ್ಲ, ಸ್ಕೂಲಲ್ಲೆಲ್ಲ. ಸ್ಕೂಲಲ್ಲೆಲ್ಲ. ಈಗ ರಾಜ್ಯದಲ್ಲಿ 28 ಜನ ಇದ್ದಾರೆ, 623 ಅದರಲ್ಲಿ ನೀವು ಒಬ್ಬರು. ರಾಜ್ಯದ ಸ್ಟೇಟಲ್ಲಿ ನೀವು ಒಬ್ಬರು ಆಗಿದ್ದಾರೆ. ಅದಕ್ಕೆ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಎಫರ್ಟ್ ಹಾಕಿದ್ದಕ್ಕೆ ಈ ಥರ ಫಲ ಸಿಕ್ಕಿದೆ. ಮ್ಯಾಥ್ಸಲ್ಲಿ ಬರ್ಬೋದೇನೋ, ಬಟ್ ನಂದು ಮಿಸ್ಟೇಕ್ ಇದೆ. ಸೊ ಅದಕ್ಕೆ ನೋಡಬೇಕು ಯಾವುದ್ರಲ್ಲಿ ಮಾರ್ಕ್ಸ್ ಹೋಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ಆಗ್ತೀನಿ. ಡಾಕ್ಟರ್ MBBS ಮಾಡಿ ಡಾಕ್ಟರ್ ಆಗಬೇಕು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ TV.